ಟಿಫಿನೇ ಈ ಮಟ್ಟಕ್ಕೆ ಸುಟ್ಟು ಕರಕಲಾಗಿದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೀವು. ಹೇಳುದು ನಾವು ಜಿಲ್ಲಾಡಳಿತ ಮತ್ತೆ ನಮ್ಮ ಉಡುಪಿಯ ಮುನ್ಸಿಪಾಲಿಟಿ ಕರೆಕ್ಟ್ ಇದ್ರೆ ಇದೆಲ್ಲ ಅನಾಹುತ ಆಗುದಿಲ್ಲ. ಫೈರ್ ಅಂಡ್ ಸೇಫ್ಟಿಯ ರೂಲ್ ಏನಿದೆ, ಇವರಿಗೆ ಟ್ರೈನಿಂಗ್ ಯಾಕೆ ಕೊಡುವಂಥದ್ದು? ಬರಬೇಕಾದ್ರೆ ಇಲ್ಲಿ ಅರ್ಧ ಟ್ಯಾಂಕ್ ನೀರಿತ್ತಂತೆ. ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರಾಮ್ ಪೇಜ್. ನಾವಿವತ್ತು ಉಡುಪಿಗೆ ಬಂದು ನಿಂತಿದ್ದೀವಿ. ನಿಮ್ಗೆಲ್ರಿಗೂ ಕೂಡ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಖಾದರ್ ಬಿಲ್ಡಿಂಗ್ಗೆ ಬೆಂಕಿ ತಗೊಳ್ಳಿ ಒಂದು 5-6 ಅಂಗಡಿ ಕೂಡ ಬೆಂಕಿ ಹತ್ತಿ ಕಂಪ್ಲೀಟ್ ಆಗಿ ಭಸ್ಮ ಆಗಿರುವಂತಹ ಘಟನೆ, ಅದರ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇರುವಂತದ್ದು ನಿಮ್ಗೆ ನೋಡಿದ್ರು ಕೂಡ ಗೊತ್ತಾಗುತ್ತೆ. ಅಂತ ಹೇಳಿದ್ರೆ ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ ನ ಅಪೋಸಿಟ್ ಇರುವಂತಹ ಅಂಜುಮಾನ್ ಮಸೀದಿಯ ಪಕ್ಕದಲ್ಲೇ ಇರುವಂತಹ ಖಾದರ್ ಬಿಲ್ಡಿಂಗ್ಗೆ ಬೆಂಕಿ ತಗುಲಿ ಅನಾಹುತ ಕೂಡ ಆಗಿರುವಂತದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಯಾವ ರೀತಿಯಾಗಿ ಬೆಂಕಿ ಹತ್ತಿತ್ತು ಅಂತ ಹೇಳಿದ್ರೆ, ಅದನ್ನು ನಂದಿಸೋಕೆ ಅಗ್ನಿಶಾಮಕ ದಳದವರು ಕೂಡ ಹರಸಾಹಸ ಪಟ್ಟಿರುವಂತದ್ದು. ಬರೋಬ್ಬರಿ 3 ಗಂಟೆಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ರು ಅದನ್ನು ನಂದಿಸೋಕೆ ಆಗಿಲ್ಲ ಅಂತೇಳಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳಿರುವಂತದ್ದು. ಈ ಖಾದರ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಗೋಡೌನ್ ಇತ್ತು. ಸೊ ಆ ಗೋಡೌನ್ಗೆ ಮೊದಲನೇದಾಗಿ ಬೆಂಕಿ ಕೂಡ ತಗಲಿರುವಂತಹ ಘಟನೆ. ಏನ್ ಆಗಿದೆ ಅಂತೇಳಿ ಗೊತ್ತಿಲ್ಲ. ಇನ್ನು ಇನ್ವೆಸ್ಟಿಗೇಷನ್ ಮೂಲಕ, ರಿಪೋರ್ಟ್ ಮೂಲಕ ಗೊತ್ತಾಗಬೇಕಾಗಿದೆ ಏನಾಗಿದೆ ಅನ್ನುವಂತಹ ವಿಚಾರದಲ್ಲಿ. ಒಂದಷ್ಟು ಜನ ಹೇಳ್ತಾರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅದರಿಂದ ಬೆಂಕಿ ತಗೊಳ್ಳಿದ್ಯಾ ಅಂತ ಹೇಳಿ. ಒಂದಷ್ಟು ಜನ ಹೇಳ್ತಾರೆ ಇಲ್ಲಿ ಪ್ಲಾಸ್ಟಿಕ್ಸ್ ಐಟಮ್ಸ್ ಇತ್ತು. ಬಿಸಿಲಿನ ತಾಪ ಯಾವ ರೀತಿಯಾಗಿ ಇದೆ ಅಂತೇಳಿ ಎಲ್ರಿಗೂ ಕೂಡ ಗೊತ್ತು ಮಂಗಳೂರು, ಉಡುಪಿಯಲ್ಲಿ. ಸೊ ಇದರಿಂದಾಗಿ ಹೀಟ್ ಆಗಿ ಪ್ಲಾಸ್ಟಿಕ್ ನಿಂದ ಬೆಂಕಿ ಬರೋಕೆ ಶುರುವಾಗಿದೆ. ಸೊ ಹಾಗಾಗಿ ಇಲ್ಲಿ ಯಾರು ಇರಲಿಲ್ಲ, ಇದು ಗೋಡೌನ್ ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿ ಯಾರು ಇರಲಿಲ್ಲ, ಕೆಳಗಡೆ ಇವರದೇ ಒಂದು ಶಾಪ್ ಇದೆ, ಅಲ್ಲಿ ಜನರು ಇದ್ರು. ಸೊ ಮೊದಲಿಗೆ ಶಾಪ್ಗೆ ಬೆಂಕಿ ಹತ್ತುವಾಗ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ. ಪ್ಲಾಸ್ಟಿಕ್ಸ್ ಎಲ್ಲ ಇದೆ, ಅದು ಸುಡೋಕೆ ಶುರುವಾದಂತಹ ಸಮಯದಲ್ಲಿ ಗೊತ್ತಾಯ್ತು. ನಂತರದಲ್ಲಿ ಎಲ್ಲರೂ ಕೂಡ ಅಲರ್ಟ್ ಆದ್ರು. ಅಗ್ನಿಶಾಮಕ ದಳದವರಿಗೂ ಕೂಡ ಫೋನ್ ಮಾಡಿದ್ರು. ಅವರು 3/4 ಗಂಟೆ 45 ಮಿನಿಟ್ಸ್ ನ ನಂತರ ಬಂದಿರುವಂತದ್ದು. ಅವರಿಗೂ ಕೂಡ ನಂದಿಸೋಕೆ ಆಗಿಲ್ಲ ಅಂತೇಳಿ ಹರಸಾಹಸ ಪಟ್ರು. 5 ಗಂಟೆಗೆ ಇದು ಆಗಿರುವಂತದ್ದು ಘಟನೆ. ರಾತ್ರಿ 8:30 ಗಂಟೆಗಳ ಕಾಲ ಹರಸಾಹಸ ಪಟ್ರು ಅಂತ ಹೇಳಿ, ಆದ್ರೂ ಕೂಡ ನಂದಿಸೋಕೆ ಇವರಿಗೆ ಸಾಧ್ಯ ಆಗಿಲ್ಲ. ಮತ್ತೆ ಇಲ್ಲಿ ಅಗ್ನಿಶಾಮಕ ದಳದವ್ರದ್ದು ಕೂಡ ತೊಂದರೆ ಇದೆ, ಸರಿಯಾದ ಸಮಯಕ್ಕೆ ಬರುವುದಿಲ್ಲ ಅನ್ನುವಂತಹ ವಿಚಾರದಲ್ಲಿ ಅಷ್ಟು ಜೋರಾಗಿ ಬೆಂಕಿ ಕೂಡ ಹತ್ತಿರುವಂಥದ್ದು. ಬರೀ ಈ ಶಾಪಿಗೆಲ್ಲ 6 ಶಾಪಿಗೆ ಬೆಂಕಿ ಕೂಡ ಹತ್ತಿರುವಂಥದ್ದು. ಏನು ಎತ್ತ ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ. ನಿಮ್ಗೆಲ್ಲಿ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಒಂದಷ್ಟು ಪ್ಲಾಸ್ಟಿಕ್ ಇದೆ, ವೇಸ್ಟೇಜ್ಗೆ ನಾವೇನು ಬಳಸ್ತೀವಿ ಪ್ಲಾಸ್ಟಿಕ್, ಸೊ ಅದು ಕೂಡ ಇದೆ, ಅದು ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಮತ್ತೆ ಅಲ್ಲಿ ಕಬ್ಬಿಣದ ವಸ್ತು ಕೂಡ ಸುಟ್ಟಿದೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಬೆಂಕಿ ಇತ್ತು ಅಂತೇಳಿ ಒಂದು ಸಲ ಯೋಚನೆ ಮಾಡಿ, ಯಾವ ರೀತಿಯಾಗಿ ಬೆಂಕಿಯ ತೀವ್ರತೆ ಇತ್ತು ಅಂತೇಳಿ ನೋಡಿ. ಇದು ಟಿಫಿನ್, ಇಲ್ಲಿ ಟಿಫಿನ್ ಕೂಡ ಸೇಲ್ ಮಾಡ್ತಾ ಇದ್ರು, ಅದು ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ. ತುಂಬಾ ನಷ್ಟ ಆಗಿದೆ ಅಂತೇಳಿ ಇಲ್ಲಿ ನೋಡುವಾಗ ನಮಗೆ ಗೊತ್ತಾಗುವಂಥದ್ದು. ಅದೇ ರೀತಿ ಬಿನೈಲೋ ಏನೋ ಅಂತೇಳಿ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಆ ಬಾಟಲ್ಸ್ ಏನಿದೆ ಅದೆಲ್ಲನೂ ಕೂಡ ಸುಟ್ಟಿದೆ. ಒಂದಷ್ಟು ಟಬ್ ಇತ್ತು, ಪ್ಲಾಸ್ಟಿಕ್ ಐಟಮ್ಸ್ ಏನೆಲ್ಲ ಇದೆ ಅದೆಲ್ಲ ಇತ್ತು, ಅದು ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರುವಂಥದ್ದು. ಇಲ್ಲಿ ಯಾವ ರೀತಿಯಾಗಿ ಬೆಂಕಿ ಬಂದಿದೆ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ನೀವು ಯೋಚನೆಯನ್ನು ಮಾಡಿ ನೋಡಿ. ಮತ್ತೆ ಇನ್ನು ಗ್ಯಾಸ್ನ ಲೈಟರ್ ಇದೆ ಅಲ್ವಾ, ಸೊ ಗ್ಯಾಸ್ನ ಲೈಟರ್ ಇದೆ, ಸೊ ಅದು ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ರು ಅಂತೇಳಿ ಅನಿಸುತ್ತೆ. ಅದರ ಬಾಕ್ಸೇ ಕಂಪ್ಲೀಟ್ ಆಗಿ ಸುಟ್ಟಿದೆ ನೋಡಿ, ತುಂಬ ಲಾಸ್ ಆಗಿದೆ ಇವರಿಗೆ. ಮತ್ತೆ ಒಂದಷ್ಟು ಬ್ರಷ್ ಏನಿದೆ, ಬ್ರಷ್ ಅದು ಕೂಡ ಕಂಪ್ಲೀಟ್ ಆಗಿ ಸುಟ್ಟಿದೆ. ಅಲ್ಲಿ ಪಕ್ಕದಲ್ಲೇ ಒಂದು ಟಾಯ್ ಅಂಗಡಿ ಕೂಡ ಇತ್ತು. ಪಾಪ ಅವರು ಅಳ್ತಾ ಇದ್ರು, ಕೂಗ್ತಾ ಇದ್ರು ಅಂತ ಹೇಳಿದ್ರೆ ತುಂಬಾ ನಷ್ಟ ಆಗಿದೆ ಅನ್ನುವಂತ ವಿಚಾರದಲ್ಲಿ. ಏನೂ ಉಳಿದಿಲ್ಲ ಅಂತ ಹೇಳಿದ್ರೆ ಏನೂ ಕೂಡ ಉಳಿದಿಲ್ಲ. ಇಲ್ಲಿ ಕಂಪ್ಲೀಟ್ ಆಗಿ ಮೊದಲನೇ ಮಹಡಿಯಲ್ಲಿರುವಂತಹ ಈ ಪ್ಲಾಸ್ಟಿಕ್ ಐಟಮ್, ಈ ಗೋಡೌನ್ ಅಲ್ಲಿ ಏನೆಲ್ಲ ಇಟ್ಟಿದ್ರು ಕಂಪ್ಲೀಟ್ ಆಗಿ ವಸ್ತುಗಳು ಇತ್ತು ಇದರಲ್ಲಿ, ಅದು ಎಲ್ಲಾನು ಕೂಡ ಸುಟ್ಟು ಕರಕಲಾಗಿರುವಂಥದ್ದು ಅಂತೇಳಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಬೆಂಕಿಯ ತೀವ್ರತೆ ಇತ್ತು ಅನ್ನುವಂಥ ವಿಚಾರದಲ್ಲಿ. 5 ಗಂಟೆಗೆ ಆಗಿರುವಂತಹ ಕಾರಣಕ್ಕಾಗಿ ಒಂದಷ್ಟು ಜನ ಇದ್ರು, ಮತ್ತೆ ಸಂಡೆ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಜನಸಂದಣಿ ಸ್ವಲ್ಪ ಕಡಿಮೆ ಇತ್ತು ಅಂತೇಳಿ. ಒಂದು ವೇಳೆ ರಾತ್ರಿ 1 ಗಂಟೆಗೆ ಆಗ್ತಾ ಇದ್ರೆ ಕಂಪ್ಲೀಟ್ ಆಗಿ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಇಡೀ ಅಲ್ಲಿ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಕೂಡ ಇತ್ತು, ಮಸೀದಿ ಕೂಡ ಇತ್ತು, ಉಡುಪಿಯ ಜಂಕ್ಷನ್, ಇಡೀ ಉಡುಪಿಯೇ ಹೊತ್ತಿ ಉರಿತಾ ಇತ್ತು ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಜನರು ಕೂಡ ಮಾತಾಡ್ತಾ ಇರುವಂಥದ್ದು. ಮರಗಳನ್ನು ಕೂಡ ಕಡಿತೀವಿ, ಮತ್ತೆ ಬಿಸಿಲು 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 ಅಂತೇಳಿ ಹೇಳ್ತೀವಿ. ಇಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ, ಭೂಮಿಗೆ ಆಗಿರ್ಬೋದು ಪ್ರಕೃತಿಗೆ ಆಗಿರ್ಬೋದು ತೊಂದರೆಗಳನ್ನು ಕೊಡ್ತೀವಿ, ನಂತರ ಬಿಸಿಲು ಅಂತೇಳಿ ಕೂಡ ಹೇಳ್ತೀವಿ. ಇಂಥ ಅವಘಡ ಆ ಕಾರಣದಿಂದಲೂ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುವಂಥದ್ದು. ಕೆಳಗಡೆ ಅವರ ಶಾಪ್ ಇತ್ತು, ಸೊ ಆ ಶಾಪಿಂದ ಅವರು ಮೇಲ್ಗಡೆ ಬಂದಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ. ಸೊ ಅದು ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ. ಫಸ್ಟ್ ಫ್ಲೋರಿಗೆ ಬೆಂಕಿ ಹತ್ತುವಾಗ ಇಲ್ಲಿಯ ಸ್ಥಳೀಯರು ನೋಡಿದ್ರು, ಬಟ್
ಅದನ್ನು ಬೆಂಕಿಯನ್ನು ನಂದಿಸೋಕೆ ಇವರುಗಳಿಗೆ ಆಗಿಲ್ಲ ಅನ್ನುವಂಥ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಅಷ್ಟು ತೀವ್ರತೆ ಇತ್ತು ಬೆಂಕಿ ಅಂತ ಹೇಳಿ. ಒಂದು ವೇಳೆ ಮಧ್ಯಾಹ್ನದ ಬಿಸಿಲಿಗೆ ಬೆಂಕಿ ಬರ್ತಾ ಇದ್ರೆ ಇನ್ನೆಷ್ಟು ಜೋರಾಗಿ ಪರಿಣಾಮ ಆಗ್ತಾ ಇತ್ತು ಇಲ್ಲಿ ಅನ್ನುವಂಥ ವಿಚಾರದಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಅಂಗಡಿ ಮಾಲೀಕರು ಕೂಡ ಇದ್ದಾರೆ. ಅವರನ್ನು ಮಾತಾಡಿಸುವಂತ ಪ್ರಯತ್ನ ಪಡ್ತೀನಿ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ ಬನ್ನಿ. ಶೂ ಬಜಾರ್ನ ಸಾಯಿದ್ರವರು ಕೂಡ ಇದ್ದಾರೆ, ಅವರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನಾಗಿರುವಂಥದ್ದು ಅಂತ ಹೇಳಿ ಘಟನೆ, ನಿಮ್ಗೆ ಎಷ್ಟು ನಷ್ಟ ಆಗಿದೆ? ನಮಗೆ ಒಂದು 5 ಲಕ್ಷ ತನಕ ನಷ್ಟ ಆಗಿದೆ. ಸುಮಾರು 5 ಗಂಟೆ ಹೊತ್ತಿಗೆ ಪ್ಲಾಸ್ಟಿಕ್ ಅಂಗಡಿಯಿಂದ ಹೊಗೆ ಕಾಣಿಸಿಕೊಂಡಿತ್ತು. ಅದು ಎಲ್ಲ ಪ್ಲಾಸ್ಟಿಕ್ ಐಟಮ್, ಬಕೆಟ್ ಇಂಥದೆಲ್ಲ ಬರ್ತಲ್ಲ, ಅದರಿಂದ ಅವರದೇ ಮೊಬೈಲ್ ಶಾಪ್ ಇತ್ತು, ಅದು ಮರ್ಜ್ ಆಗಿತ್ತು. ಹಾಗಾಗಿ ಅದು ಸಹ ಸುಟ್ಟಿತ್ತು. ಸೊ ಅವ್ರಿಗೆ ಗೊತ್ತಾಗುವಾಗನೇ ಒಂದು 5 ನಿಮಿಷ 10 ನಿಮಿಷ ಆಗಿದೆ ಅವರಿಗೇನೆ. ಕೂಡಲೇ ಅಗ್ನಿಶಾಮಕ ಅವರಿಗೆ ಫೋನ್ ಮಾಡಿದ್ದೇವೆ. ಕೊಟ್ಟೆ ಅರ್ಧ ಗಂಟೆ ಮುಖ ಬಂದಿದ್ದಾರೆ. ಅವರಂದರೆ ಫೆಸಿಲಿಟಿ ಅವರಿಗೆ ಕಮ್ಮಿ ಇತ್ತು. ಹಾಗಾಗಿ ಅವರಿಗೆ ಸಹ ಒಂದೇ ಸತಿ ಅವರಿಗೆ ಕಂಟ್ರೋಲ್ ತರಲಿಕ್ಕೆ ಕಷ್ಟ ಆಯಿತು. ಕದ್ರಿಯಿಂದ, ಕಾರ್ಕಳದಿಂದ, ಮತ್ತು ಹೆಬ್ರಿಯಿಂದ, ಮತ್ತು ಅದಾನಿ ಅವರದ್ದು ಗ್ರೂಪ್ ಅವ್ರದ್ದೆಲ್ಲ ಒಟ್ಟು ಬಂದು ಮತ್ತೆ 2 ಗಂಟೆಗೆ ಒಂದು ಸತಿ ಬೆಂಕಿ ಹಿಡಿತು, ರಾತ್ರಿಗೆ ನಂದಿಸಿದ್ರು. ಪುನಃ 4 ಗಂಟೆಗೆ ಹಿಡಿತು, ಹಾಗೂ ಸಹ ನಂದಿಸಿದ್ರು ರಾತ್ರಿ. ಅದು ಅಂದರೆ ಎಲ್ಲ ಪ್ಲಾಸ್ಟಿಕ್ ಮತ್ತು ಬ್ಯಾಟ್ರಿ ಇರೋದಲ್ಲ, ಪುನಃ ಹಿಡಿತಾ ಉಂಟು. ಬೆಳಗ್ಗೆ ಮತ್ತು 6 ಗಂಟೆ ಹಿಡಿತು ಪುನಃ, ಅದು ಸಹ ನಂದಿಸಿ ಈಗ ಅವರು ಹೋಗಿದ್ದಾರೆ. ಏನು ಇದ್ದರೂ ಬೇಗ ಕೂಡಲೇ ಸಂಪರ್ಕಿಸಿ ಅಂತ ಹೇಳಿ ಹೋಗಿದ್ದಾರೆ. ಹಾಗಾಗಿ ರಾತ್ರಿ ಇಡೀ ಅವರು ಇಲ್ಲಿ ನಿಂತು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು 20 ಅಂಗಡಿ ಉಂಟು, ಒಂದು 6-7 ಅಂಗಡಿ ಸುಟ್ಟೋಗಿದೆ. ನಮ್ಮದು ಗ್ಲಾಸ್ ಹೋಗಿದೆ, AC ಹೋಗಿದೆ, ಮತ್ತು ಬೋರ್ಡ್ ಎಲ್ಲ ಹೋಗಿದೆ. ತುಂಬ ಅಂದರೆ ನಷ್ಟ ಆಗಿದೆ. ಅಂದರೆ ಇದು ಮತ್ತು ಗ್ರಾಹಕರು ಈಗ ಬರುವಾಗ ನಮಗೆ ಈಗ ಸೆಟಪ್ ಮಾಡಲಿಕ್ಕೆಲ್ಲ ಟೈಮ್ ಹಿಡಿತದೆ, 2 to 3 days ಇದೆ. ಕರೆಂಟ್ ಇಲ್ಲ. ಎಲ್ಲ ಒಂದು ಬೇಗ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆದಿತ್ತು. ಅದೇ ಇಲ್ಲಿ ಇನ್ನೊಂದು 2 ಫೈರ್ ಗಾಡಿ ಇಟ್ಟರೆ ಒಳ್ಳೇದಂತ ನನ್ನ ಒಂದು ಅನಿಸಿಕೆ ಇನ್ನೂ ಕೂಡ. ಆದರೆ ಅವರು ಸಿಬ್ಬಂದಿಗಳು ಅವರಲ್ಲಿ ಎಷ್ಟಾಗುತ್ತದೆ ಅಷ್ಟು ಮಾಡಿದ್ದಾರೆ. ಆದರೂ ಫೆಸಿಲಿಟಿ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಶಾಪ್ನ ಒಳಗಿಂದ ನಾವು ಅವರಿಗೆ ಫೈರ್ ಬ್ರಿಗೇಡ್ಗೆ ಓಪನ್ ಮಾಡಿ ಇಲ್ಲಿಂದ ನೀರು ಬಿಡುವಾಗ ಚಾನ್ಸ್ ಮಾಡಿಕೊಟ್ಟೆವು. ಇಲ್ಲಿಂದ ಚಾನ್ಸ್ ಮಾಡಿಕೊಟ್ಟದ್ರಿಂದ ಅದಿಲ್ಲಿ ಆಪೋಸಿಟ್ ಸೈಡ್ ನಾವು ನೀರು ಬಿಟ್ಟೆವಲ್ಲ, ಆಗಿಂದ ಈ ಸೈಡ್ ಬರುವುದಿಲ್ಲ. ಇಲ್ಲದ್ರೆ ಇಡೀ ಬಿಲ್ಡಿಂಗ್ ಫುಲ್ ಕಂಪ್ಲೀಟ್ ಸುಟ್ಟು ಹೋಗೋ ಚಾನ್ಸಸ್ ಇತ್ತು. ಇದು ಈ ಸೈಡ್ ನಾವು ನೀರು ಬಿಟ್ಟದ್ರಿಂದ ಕಂಪ್ಲೀಟ್ ಕಂಟ್ರೋಲ್ಗೆ ಬಂತು. ಹತೋಟಿ ಅಲ್ಲಿಂದ ಒಂದು ಕಮ್ಮಿಯಲ್ಲಿ ಒಂದು 2 ಗಂಟೆ ಟ್ರೈ ಮಾಡಿದ್ದಾರೆ, ಆದರೂ ಸಹ ಹತೋಟಿಗೆ ಬರಲಿಲ್ಲ. ಜಾಸ್ತಿ ಆಯ್ತಲ್ಲ, ಅದು ಹತೋಟಿಗೆ ಬರಲಿಲ್ಲ. ಸ್ವಲ್ಪ ಸಹ ಆಪೋಸಿಟ್ ಸೈಡ್ ಇಲ್ಲಿ ಓಪನ್ ಮಾಡಿ ಕೊಟ್ಟು ನಮ್ಮದು ಹಾಗೆ ಇಲ್ಲಿ ಕಂಪ್ಲೀಟ್ ನೀರಲ್ಲಿ ಮಾಲೆಲ್ಲ ಇದಾಗಿದೆ. ಅದು ಪ್ರಶ್ನೆ ಅಲ್ಲ, ಮೈನ್ ನಮ್ಮ ಬಿಲ್ಡಿಂಗ್ ಉಳಿಬೇಕು, ನಮ್ಮನ್ನು ಅಷ್ಟು ನೋಡ್ಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ನಾವು ಇಲ್ಲಿಂದ ಇದು ಮಾಡಿಕೊಟ್ಟು ನಾವು ನೀರು ಬಿಡಲಿಕ್ಕೆಲ್ಲ ಚಾನ್ಸ್ ಮಾಡಿಕೊಟ್ಟೆವು ಅವರಿಗೆ. ಇಲ್ಲಿಂದ ಇದು ಮಾಡಿದ ಮೇಲೆ ಹತೋಟಿಗೆ ಬಂತು. ಇಲ್ಲಿಯದ ಸಾರ್ವಜನಿಕರು ತುಂಬ ಹೆಲ್ಪ್ ಮಾಡಿದ್ದಾರೆ ಈ ವಿಷಯದಲ್ಲಿ. ಯಾರು ನೋಡಲಿಲ್ಲ, ಯಾರು ಶಾಪ್ ಎಂತ ಪಬ್ಲಿಕ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾರು ಎಲ್ಲ ಮಾಲ್ ಕಾಲ್ ಮಾಡುವಾಗ ಅಲ್ಲಿಂದ ಇಲ್ಲಿಂದ ಎಲ್ಲ ಟೋಟಲ್. ಬಿಸಿಲಿನ ತಾಪಸ ಜಾಸ್ತಿ ಉಂಟು, ಅದರಿಂದ ಬೆಂಕಿ ಇದಾಯಿತು. ಒಂದೊಮ್ಮೆ ಹೀಟ್ ಸಹ ಉಂಟಲ್ಲ, ಕಂಟ್ರೋಲ್ಗೆ ಬರಲಿಲ್ಲ. ಯಾವುದು ಸಹ ಅವರು ಕಮ್ಮಿಯಲ್ಲಿ ಒಂದು 2 ಗಂಟೆ ಏನು 1 ರೂಪಾಯಿ ಇದಾಗಲಿಲ್ಲ. ಆದರೆ ಎಂತ ಕಂಟ್ರೋಲ್ ಬರಲಿಲ್ಲ, 1% ಕಂಟ್ರೋಲ್ ಬರಲಿಲ್ಲ. 2 ಗಂಟೆ ಬರೀ ನೀರಾಗಿದ್ದಾನೆ, ಕಂಟ್ರೋಲ್ ಬರಲಿಲ್ಲ. ಅಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅವರು. ಬೆಂಕಿಯ ಇದು ನೋಡಿದರೆ ಇಡೀ ಬಿಲ್ಡಿಂಗ್ ಒತ್ತಿರುವ ಚಾನ್ಸಸ್ ಇತ್ತು. ಎಲ್ಲರ ಬಯಲಿ ಅದೇ ಇದ್ದದ್ದು, ಬಿಲ್ಡಿಂಗ್ ಲಾಸ್ ಆಗ್ತದೆ ಇದು ಅಂತ. ಅಷ್ಟು ಈ ಬಿಲ್ಡಿಂಗ್ ಅಲ್ಲದೆ ಬೇರೆ ಬಿಲ್ಡಿಂಗ್ ಸಹ ಇಡುವ ಚಾನ್ಸಸ್ ಇತ್ತು. ಅದರಿಂದ ಮತ್ತೆ ಆ ಬಸ್ ಸ್ಟ್ಯಾಂಡಿಗೆ ಹತ್ತಿರ ಬಸ್ ಸ್ಟ್ಯಾಂಡ್ ಉಂಟು, ಬಸ್ಸೆಲ್ಲ ಭಾರಿ ಡೇಂಜರ್ ಅದು. ಮತ್ತೆ ಬೇರೆ ಟ್ಯಾಂಕರ್ಸ್ನವರೆಲ್ಲ ಬಂದು ನೀರೆಲ್ಲ ತುಂಬ ಕೊಟ್ಟು, ಇಲ್ಲದ್ರೆ ಟ್ಯಾಂಕರ್ ನೀರು ಖಾಲಿ ಇದ್ರೆ ಎಂತ ಮಾಡೋದು ಅವ್ರು ಬಂದು ಸಹ. ಬೇರೆ ಟ್ಯಾಂಕರ್ಸ್ ಅದೇ ಟೈಮಲ್ಲಿ ಬಂತು, ನೀರು ಹಾಕಿ ಎಲ್ಲ ರಾತ್ರಿ ಒಂದು 10-10ವರೆಗೆ ಸಾಧಾರಣ ಹತೋಟಿಗೆ ಬಂತು. ಒಂದು 10 ನಿಮಿಷ ಲೇಟ್ ಆದ್ರಿಂದಲೇ ಅಷ್ಟು ಬೆಂಕಿ ಜಾಸ್ತಿ ಆಗುದಾದ್ರೆ, ರಾತ್ರಿ ಆಗುದನ್ನು ಕಮ್ಮಿಯಲ್ಲಿ ಒಂದು 2-3 ಗಂಟೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಇಲ್ಲಿ ಒತ್ತಿರುವ ಚಾನ್ಸಸ್ ಇತ್ತು. ಇದರಲ್ಲಿ ಈ ವಿಷಯದಲ್ಲಿ ಜಿಲ್ಲಾಡಳಿತ ತುಂಬ ಈ ವಿಷಯದಲ್ಲಿ ಒಂದು ಕಾರ್ಯಗಟ್ಟು ಫೈರ್ ಬ್ರಿಗೇಡ್ ಜಾಸ್ತಿ ಮಾಡುವಂಥದ್ದು, ಎಂತ ಇದಕ್ಕೆಲ್ಲ ಫೆಸಿಲಿಟೀಸ್ ಕೊಡಬೇಕು. ಅವರು ಅದರ ವಿಷಯದಲ್ಲಿ ತುಂಬ ಒಂದು ಇದು ಮುತುವರ್ಜಿ ವಹಿಸಬೇಕಂತ ಈ ವಿಷಯದಲ್ಲಿ ಕೇಳಿಕೊಳ್ತೇನೆ. ಕಷ್ಟದ ಸಮಯದಲ್ಲಿ ಯಾರು ಏನು ಎಲ್ಲಿ ಅಂತ ನೋಡಲಿಲ್ಲ. ಉಡುಪಿಯ ಒಂದು ಸೌಹಾರ್ದ ಉಂಟಂತ ಇದನ್ನು ನಾವು ಇದು ಮಾಡಬೇಕಾ ಸರ್? ಎಲ್ಲರೂ ಒಟ್ಟಾಗಿದ್ದಾರೆ ವಿಷಯದಲ್ಲಿ. ಕರೆಕ್ಟ್ 5 ಗಂಟೆಗೆ ಬೆಂಕಿ ಹತ್ತಿದೆ. ನಾವು ಮಸೀದಿಯಲ್ಲಿ ನಮಾಜ್ ಮಾಡಿ ಹೊರಗೆ ಬರುವಾಗ ಇಲ್ಲಿ ಬೆಂಕಿ ಹತ್ತಿದೆ ಅಂತ ಇಲ್ಲಿ ಬಂದು ನೋಡುವಾಗ ಆಲ್ರೆಡಿ ಇದು ಬೆಂಕಿ ಹತ್ತಿ ಆಗಿತ್ತು. ಬೆಂಕಿ ತಾಗ್ಲಿಕ್ಕೆ ಕಾರಣ ಇಲ್ಲಿ ಚಿಕ್ಕ ಅಂಗಡಿ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತ ಹೇಳಿದ್ರು. ಪ್ಲಾಸ್ಟಿಕ್ ಅಂಗಡಿಗೆ ಶಾರ್ಟ್ ಸರ್ಕ್ಯೂಟ್ ಕೆಳಗಡೆ ಇದೇ ಅಂಗಡಿಗೆ ಪ್ಲಾಸ್ಟಿಕ್ ಫಸ್ಟಿಗೆ ಕೆಳಗಡೆ ಬೆಂಕಿ ಆದ ಕಾರಣ ಅದು ಹತ್ತಿರದ ಮೊಬೈಲ್ ಅಂಗಡಿ ಎಲ್ಲ ಸುಟ್ಟೋಯ್ತು. ಆ ಬೆಂಕಿ ಮೇಲೆ ಹತ್ತಿದ್ದು. ಆ ಅಂಗಡಿಯವರ ಎಲ್ಲ ಫುಲ್ ಅಲ್ಲಿ ಎಂಡಿಂದ ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಅವರದೇ ಗೋಡನ್ ಇರೋದು. ಹಾಗಾಗಿ ಶಟರ್ ಹಾಕಿತ್ತಲ್ಲ, ಅದೊಂದು ಬೆಂಕಿ ಆಯಿತು. ಅಗ್ನಿಶಾಮಕ ದಳದು ಸಡನ್ ಆಗಿ ಬರ್ತಿದ್ದೆ, ಇಷ್ಟು ದೊಡ್ಡ ಅನಾಹುತ ಆಗ್ತಿರ್ಲಿಲ್ಲ. ನಾವು ನೋಡಿದ ಪ್ರಕಾರ 50 ನಿಮಿಷ 1 ಗಂಟೆ ಆಗಿದೆ ಅವರು ಬರುವಾಗ. ಮತ್ತೆ ಬಂದಿದೆ ಅಗ್ನಿಶಾಮಕ ದಳದು, ಅರ್ಧ ಟ್ಯಾಂಕ್ ನೀರು ಬಂದಿದೆ.
ನಾನು ಟ್ರಾಫಿಕ್ನವ್ರು ಯಾರು ಇದ್ರು, ಸರ್ ಅರ್ಧ ಟ್ಯಾಂಕ್ ನೀರು, ಯಾಕಂದ್ರೆ ಅಲ್ಲಿ ಖಾಲಿ ಆಯ್ತು ನೀರು. ನಾನು ಹೇಳ್ತಾ ಇದ್ದೇನೆ, ನಾನು ಟ್ರಾಫಿಕ್ನ ಪೊಲೀಸರು ಹೇಳಿ ಸರ್ ನಿಮ್ಮ ಡಿಪಾರ್ಟ್ಮೆಂಟ್ನವ್ರು ಸ್ವಲ್ಪ ಫೋನ್ ಮಾಡಿ ಹೇಳಿದ್ರೆ ಟ್ರಾಫಿಕ್ನವ್ರು ನನ್ನ ರಫ್ ಬಗ್ಗೆ ಮಾತಾಡಿದ್ರು. ಸರ್ ನಾನು ರಫ್ ಮಾತಾಡ್ತಾ ಇಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ 1 ಗಂಟೆ ಆಯ್ತು ನಾವು ಫೋನ್ ಮಾಡಿ, ಸರ್ ಬರಲಿಲ್ಲ, ನೀವು ಡಿಪಾರ್ಟ್ಮೆಂಟ್ನವರು ಫೋನ್ ಮಾಡಿ ಬೇಗ ಬರ್ತಾರಲ್ಲ ಅಂತ. ಅದು ಅಲ್ಲಿ ನೀರು ಖಾಲಿ ಆದ ನಂತರ 1 ಟ್ಯಾಂಕ್ ಬಂತು, ಅದು ನೀರು ಖಾಲಿ ಆಯಿತು. ಮತ್ತು ಸ್ವತಃ ನಾವು 3 ಟ್ಯಾಂಕರ್ ಪ್ರೈವೇಟ್ ಆಗಿ ಕರೆಸಿದ್ದು. ಮತ್ತು ಟೋಟಲ್ 4 ಫೈರ್ ಬ್ರಿಗೇಡ್ ಎಲ್ಲ ಬಂದು ನೀರು ಖಾಲಿ ಆಯಿತು. ನೀರು ಖಾಲಿ ನಾವು ಹೇಳಿದ್ದು ಮಸೀದಿಯಲ್ಲಿ ಕೆರೆ ಉಂಟು, ಅಲ್ಲಿ ಹೋಗಿ ತುಂಬಿಸ್ಕೊಂಡು ಬಂದಿದೆ. ಅಲ್ಲಿ ಹೋಗಿ ಕೆರೆಯಲ್ಲಿ ತುಂಬಿಸ್ಕೊಂಡು ಬರುವಾಗ ಫೈರ್ ಟ್ಯಾಂಕರ್ ಪಂಪ್ ಇಲ್ಲ. ಅಷ್ಟರ ತನಕ ಇಡೀ ಕಟ್ಟಡದಲ್ಲಿ ಬೆಂಕಿ ಹಚ್ಚಿ ಆಗಿದೆ. ಕಮ್ಮಿ ಅಂತ ಅದು ಬೆಂಕಿ ಕಂಪ್ಲೀಟ್ ನಂದಿಸಲಿಕ್ಕೆ ರಾತ್ರಿ 9 ಗಂಟೆ ಆಗಿದೆ. ದೇವರ ಕೃಪೆ, ಒಂದು ವೇಳೆ ಶೂ ಬಾಜಾರ್ಗೆ ಬೆಂಕಿ ತಾಕ್ತಿದ್ರೆ ಇಡೀ ಬಿಲ್ಡಿಂಗ್ಗೆ ಹತ್ತಿ ಉರಿತಿತ್ತು. ಅಂದರೆ ಶೂ ಬಾಜಾರ್ ಫುಲ್ಲು ಚಪ್ಪಲಿ ಅಂಗಡಿ ಅಲ್ಲ, ಎಲ್ಲ ಹತ್ತಿರೋದೆಲ್ಲ ಪ್ಲಾಸ್ಟಿಕ್ ಅಂಗಡಿ, ಮತ್ತು ಅಲ್ಲಿ 2 ಗೋಡನ್ ಚಪ್ಪಲಿ ಅಂಗಡಿ ಇರುವುದೆಲ್ಲ, ಕೋಟಿ ಸಾಮಾನು ಉಂಟಲ್ಲಿ. ಇಷ್ಟು ದೊಡ್ಡ ಜಿಲ್ಲೆಗೆ ಒಂದೇ ಒಂದು ನಮ್ಮ ಫೈರ್ ಬ್ರಿಗೇಡ್ ಇರುವುದು. ಅದು ನಿನ್ನೆಯಲ್ಲಿ ಕಡೆಕಾರಲ್ಲಿ ಎಲ್ಲ ಬೆಂಕಿ ತಾಗಿದಂಥ ವಿಷಯ ಇತ್ತು, ಅಲ್ಲಿಂದ ಬರುವಾಗ ಲೇಟ್ ಆಯ್ತು ಅಂತ ಹೇಳಿ. ನೀವು ನೋಡಿ, ಇಷ್ಟು ದೊಡ್ಡ ಅನಾಹುತ ಆಗುವಾಗ ಹತ್ತಿರದಲ್ಲಿ ಕಟ್ಟಡಗಳು ಉಂಟು. ಉಡುಪಿ ಸುಡ್ತಾ ಇದ್ದು, ಅದು ಸಹ ಹೃದಯ ಭಾಗ ಅಲ್ಲ ಇದು. 1 ಗಂಟೆ ತನಕ ಸಿಟಿ ಬಸ್ ಸ್ಟ್ಯಾಂಡ್ ಬಂದಾಗಿದೆ. ಈಗ ಹೇಳುದು ನಾವು ಜಿಲ್ಲಾಡಳಿತ ಮತ್ತೆ ನಮ್ಮ ಉಡುಪಿಯ ಮುನ್ಸಿಪಾಲಿಟಿ ಕರೆಕ್ಟ್ ಇದ್ರೆ ಇದೆಲ್ಲ ಅನಾಹುತ ಆಗುದಿಲ್ಲ. ನಿನ್ನೆ ಆದಿತ್ಯವಾರದಕ್ಕೆ ಅನಾಹುತ ಕಡಿಮೆ ಆಯ್ತು. ಬೇರೆ ಟೈಮಲ್ಲಿ ಅಲ್ಲಿಂದ ನೋಡಿ, ಅಲ್ಲಿ ತನಕ 30-35 ಗಾಡಿ ನಿಲ್ತದೆ. ನಾವು ಕೂಡ ಮುನ್ಸಿಪಾಲಿಟಿಗೆ ಆಗಲಿ DC ಅವರಾಗಲಿ ಫೋನ್ ಮಾಡಿ ಬಂದಿದ್ದಾರಂತ ಹೇಳ್ತಾರೆ, ಯಾವಾಗ ಬಂದಿರಂತ ಗೊತ್ತಿಲ್ಲ. ಈಗ ಬೆಳಿಗ್ಗೆ ಬಂದು ಸರ್ವೆ ಮಾಡ್ಬೇಕಿತ್ತಲ್ಲ ಅವರು. ಇವರು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ 2 ವೀಲರ್ಸ್ ನಿಲ್ತಾ ಇತ್ತು, ಮಿಡ್ಲಲ್ಲೂ ಕೂಡ ನಿಲ್ತಾ ಇತ್ತು ಅಂತ ಹೇಳಿದ್ರೆ ರವಿವಾರ, ನಿನ್ನೆ ಆದಿತ್ಯವಾರ ಆಗಿದ್ದಂಥ ಕಾರಣಕ್ಕಾಗಿ ಸ್ವಲ್ಪ ಕಡಿಮೆ ಇತ್ತು, ಮತ್ತೆ ಜಾಸ್ತಿ ಆಗುವಂಥ ಅನಾಹುತ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂಥ ವಿಚಾರದಲ್ಲಿ. ಮತ್ತೆ ಇವರು ಈಗ ಹೇಳುವಂಥ ಪ್ರಕಾರ ಏನು ಅಂತ ಹೇಳಿದ್ರೆ ಆ ಪ್ಲಾಸ್ಟಿಕ್ ಅಂಗಡಿ ಕೆಳಗಡೆ ಏನು ಇತ್ತು, ಪ್ಲಾಸ್ಟಿಕ್ ಅಂಗಡಿ, ಸೊ ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಮೊದಲಿಗೆ. ನಂತರದಲ್ಲಿ ಮೊಬೈಲ್ ಅಂಗಡಿಗೂ ಕೂಡ ಬೆಂಕಿ ಹತ್ತಿದೆ, ನಂತರದಲ್ಲಿ ಮೇಲ್ಗಡೆ ಇರುವಂತಹ ಗೋಡೌನ್ಗೆ ಬೆಂಕಿ ಹತ್ತಿದೆ ಅನ್ನುವಂತಹ ವಿಚಾರದಲ್ಲಿ ಇವರು ಹೇಳ್ತಾ ಇರುವಂತದ್ದು. ಗೋಡೌನ್ ಕ್ಲೋಸ್ ಆಗಿತ್ತು, ಸಂಡೇ ಆಗಿರುವಂತಹ ಕಾರಣಕ್ಕಾಗಿ ಗೋಡೌನ್ ಕೂಡ ಕ್ಲೋಸ್ ಆಗಿತ್ತು. ಸೊ ತೀವ್ರತೆಗೂ ಕೂಡ ಈ ಸ್ಲ್ಯಾಬ್ ಕೂಡ ಮುರಿದು ಬಿದ್ದಿದೆ ಅನ್ನುವಂತಹ ವಿಚಾರದಲ್ಲಿ ನೀವು ಗಮನಿಸಿದರೆ ಗೊತ್ತಾಗುವಂಥದ್ದು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಬಿದ್ದಿದೆ ಅನ್ನುವಂತಹ ವಿಚಾರದಲ್ಲಿ. ಸೊ ಆ ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ ಕಾರಣಕ್ಕಾಗಿ ಇದೆಲ್ಲ ಅವಘಡ ಆಗಿದೆ ಅಂತೇಳಿ. ಕೆಳಗಡೆನೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅನಂತರ ಮೊಬೈಲ್ ಅಂಗಡಿಗೂ ಕೂಡ ಅದು ವ್ಯಾಪಿಸಿದೆ, ನಂತರ ಮೇಲ್ಗಡೆ ಹೋಗಿದೆ, ಶಟರ್ ಹಾಕಿದ್ರು, ಶಟರ್ ಓಪನ್ ಮಾಡೋಕೆ ಬೆಂಕಿಯಿಂದ ಆಗಿಲ್ಲ, ಹಾಗಾಗಿ ಪ್ಲಾಸ್ಟಿಕ್ ಎಲ್ಲ ಹೊತ್ತಿ ಹುರಿದಿದೆ. ಅಗ್ನಿಶಾಮಕ ದಳದವರು ಕೂಡ ಬರುವಾಗ ಲೇಟ್ ಆಯಿತು, ಈ ಕಾರಣದಿಂದಾಗಿ ಇಷ್ಟು ನಷ್ಟ ಅನುಭವಿಸಿದೆ ಅನ್ನುವಂಥ ವಿಚಾರದ ಮೇಲೆ ಇವ್ರದ್ದು ಪ್ಲಾಸ್ಟಿಕ್ ಇದ್ದು ಗೋಡೌನ್ ಇತ್ತು, ಕೆಳಗಡೆ ಶಾಪ್ ಇತ್ತು ಅನ್ನುವಂಥ ವಿಚಾರದಲ್ಲಿ. ಇದು ಪ್ಲಾಸ್ಟಿಕ್ ಇದ್ದು ಶಾಪ್ ಇತ್ತು, ಮತ್ತೆ ಇದು ಮೊಬೈಲ್ ಅಂಗಡಿ ಇತ್ತು ಅಂತೇಳಿ ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿದೆ ಅಂತೇಳಿ ಅವಾಗಲೇ ನಾನು ತೋರಿಸಿದೆ. ಒಂದಷ್ಟು ಐಟಮ್ಸ್, ಟಿಫಿನ್ ಆಗಿರ್ಬೋದು, ಮಾಫ್ ಆಗಿರ್ಬೋದು, ಛತ್ರಿ ಆಗಿರ್ಬೋದು, ಎಲ್ಲಾನು ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಛತ್ರಿ ಐಟಮ್ಸ್, ಟಿಫಿನ್ಸ್ ಎಲ್ಲ ಇದೆ, ರೈನ್ ಕೋಟ್ ಎಲ್ಲ ಇದೆ. ಸೊ ತುಂಬಾ ನಷ್ಟ ಆಗಿದೆ ಅಂತೇಳಿ ಅನ್ಸುತ್ತೆ. ಸೊ ಟಿಫಿನೇ ಈ ಮಟ್ಟಕ್ಕೆ ಸುಟ್ಟು ಕರಕಲಾಗಿದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೀವು, ಯಾವ ರೀತಿಯಾಗಿ ಬೆಂಕಿ ಹಬ್ಬಿರ್ಬೇಡ ಅಥವಾ ಬೆಂಕಿ ಹತ್ತಿರಬೇಡ ಅನ್ನುವಂಥ ವಿಚಾರದಲ್ಲಿ ಟಿಫಿನೇ ಈ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ. ಸೊ ಇದರ ಪಕ್ಕದಲ್ಲಿ ಮೊಬೈಲ್ ಅಂಗಡಿ ಕೂಡ ಇತ್ತು, ಸೊ ಅದು ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರುವಂಥದ್ದು. ನೀವು ಗ್ಲಾಸ್ ಗಾರ್ಡ್ ಎಲ್ಲ ಏನು ನೋಡ್ತೀರಿ ಅದು ಕೂಡ ಇಲ್ಲ ಏನು. ಸೊ ಮೊಬೈಲ್ ಕೂಡ ಸುಟ್ಟು ಕರಕಲಾಗಿರುವಂತಹ ದೃಶ್ಯ, ಅದರದ್ದು ಏನೋ ಕವರ್ಸ್ ಎಲ್ಲ ಇದೆ, ಅದೆಲ್ಲನೂ ಕೂಡ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಬೆಂಕಿಯ ತೀವ್ರತೆ ಇಲ್ಲಿತ್ತು ಅನ್ನುವಂತಹ ವಿಚಾರದಲ್ಲಿ. ಸೊ ನೋಡಿ, ಇದೆಲ್ಲ ಮೊಬೈಲ್ ಕವರ್ಸ್, ಏನೋ ನೀವು ಗ್ಲಾಸ್ ಗಾರ್ಡ್ ಎಲ್ಲ ಹೇಳ್ತೀರಲ್ವಾ, ಟೆಂಪರ್ಡ್ ಗ್ಲಾಸ್ ಗಾರ್ಡ್ ಅಥವಾ ಲೋ ಟೆಂಪರ್ಡ್ ಗ್ಲಾಸ್ ಗಾರ್ಡ್ ಎಲ್ಲ ಹೇಳ್ತೀರಲ್ವಾ ಅದು. ಮತ್ತೆ ಬೆಂಕಿಯ ಶಾಖ ಯಾವ ರೀತಿಯಾಗಿ ಇತ್ತು ಅಥವಾ ತೀವ್ರತೆ ಯಾವ ರೀತಿಯಾಗಿ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಮೇಲಿನ ಗೋಡೆ ಕೂಡ ಜರ್ದಿರುವಂಥದ್ದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಈ ಫಸ್ಟ್ ಫ್ಲೋರ್ನ ಗೋಡೆ ಏನಿದೆ ಅದು ಕೂಡ ಜರ್ದು ಬಿದ್ದಿರುವಂಥದ್ದು ಅಂತ ಹೇಳಿದ್ರೆ ಅಷ್ಟು ತೀವ್ರತೆ ಇತ್ತು. ಬೆಂಕಿಯನ್ನು ನಂದಿಸೋಕೆ ಹರಸಾಹಸವನ್ನು ಕೂಡ ಪಟ್ಟಿದ್ರು ಅನ್ನುವಂತ ವಿಚಾರದಲ್ಲಿ. ಇದರ ಎದುರುಗಡೆಗೆ ನಿಮ್ಗೆ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ ಇಲ್ಲಿ ಡಾಲ್ ಶಾಪ್ ಕೂಡ ಇತ್ತು. ಈ ಡಾಲ್ ಶಾಪ್ ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸಣ್ಣ ಮಕ್ಕಳಿಗೆ ಏನೆಲ್ಲ ಡಾಲ್ ಎಲ್ಲ ಕೊಡ್ತೀವಿ ಅದೆಲ್ಲ ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರುವಂತಹ ದೃಶ್ಯವನ್ನು ನಿಮಗೆ ನೋಡಿದ್ರೆ ಗೊತ್ತಾಗುವಂಥದ್ದು. ಇಲ್ಲೂ ಒಂದಷ್ಟು ಮೆಟೀರಿಯಲ್ಸ್ ಇದೆ ಅಂತ ಹೇಳಿದ್ರೆ ಮನೆಗೆ ಬೇಕಾಗುವಂತಹ ಗ್ಲಾಸ್ ಏನಿದೆ ಅದೆಲ್ಲ ಇತ್ತು, ಇಲ್ಲಿ ಫ್ಲಾಸ್ಕ್ ಕೂಡ ಇತ್ತು, ಅದು ಎಲ್ಲನೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು ಅಂತ ಹೇಳಿದ್ರೆ ರಾತ್ರಿ ಆಗ್ತಾ ಇದ್ರೆ ಕಂಪ್ಲೀಟ್ ಇಡೀ ಉಡುಪಿಯೇ ಹೊತ್ತಿ ಉರಿತಾ ಇತ್ತು ಅನ್ನುವಂಥ ವಿಚಾರದಲ್ಲಿ. ಮತ್ತೆ ಇಲ್ಲಿ ಪಕ್ಕದಲ್ಲೇ ಒಂದು ಎಲೆಕ್ಟ್ರಿಕ್ ಶಾಪ್ ಕೂಡ ಇದೆ, ಸೊ ಅದು ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅದನ್ನು ಓಪನ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಮತ್ತೊಂದು ಈಗಾಗಲೇ ಮಾತಾಡಿದ್ರು
ಶೂ ಬಜಾರ್ ಅನ್ನುವಂಥ ಒಂದು ಚಪ್ಪಲ್ ಶಾಪ್ ಕೂಡ ಇದೆ. ಸೊ ಅದರ ಗ್ಲಾಸ್ ಕೂಡ ಹುಡಿ ಆಗಿರುವಂಥದ್ದು ಇಲ್ಲಿ. ಸೊ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಕೆಳಗಿಂದ ಸೊ ಮೇಲಿನ ಫಸ್ಟ್ ಫ್ಲೋರ್ ಏನಿದೆ, ಆ ಫಸ್ಟ್ ಫ್ಲೋರ್ ಅಲ್ಲಿ ಪ್ಲಾಸ್ಟಿಕ್ನ ಗೋಡಾನ್ ಇತ್ತು. ಆ ಗೋಡಾನಿಂದ ಬೆಂಕಿ ತಗೊಳಿದೆ. ಸೊ ನಿರಂತರವಾಗಿ ಹಬ್ಬೋಕೆ ಶುರು ಆಗಿದೆ. ನಂತರದಲ್ಲಿ ಅದರ ಕೆಳಗಡೆ ಅವರದೇ ಶಾಪ್ ಇತ್ತು ಅಂತ ಹೇಳಿದ್ರೆ ರಿಟೇಲ್ ಶಾಪ್ ಇತ್ತು. ಸೊ ಅದರಿಂದ ಸೇಲ್ ಮಾಡ್ತಾ ಇದ್ರು. ಅಲ್ಲಿಗೂ ಕೂಡ ಬೆಂಕಿ ತಗುಲಿರುವಂಥದ್ದು. ಸೊ ನಂತರ ಅದು ಬಂದಿದ್ದ ಕಾರಣಕ್ಕಾಗಿ ಅವರಿಗೆ ಮೇಲೆ ಹೋಗೋಕ್ಕಾಗಿರಲಿಲ್ಲ. ಆಪೋಸಿಟ್ ಇರುವಂತಹ ಡಾಲ್ ಆಗಿರ್ಬೋದು, ಡಾಲ್ ಅಂಗಡಿ ಆಗಿರ್ಬೋದು, ಅಥವಾ ಈ ಎಲೆಕ್ಟ್ರಿಕ್ ಶಾಪ್ ಆಗಿರ್ಬೋದು, ಹಾರ್ಡ್ವೇರ್ ಶಾಪ್ ಆಗಿರ್ಬೋದು, ಇದಕ್ಕೂ ಕೂಡ ಕಂಪ್ಲೀಟ್ ಆಗಿ ಬೆಂಕಿ ತಗುಲಿರುವಂಥದ್ದು. 6 ಅಂಗಡಿಗೆ ಬೆಂಕಿ ತಗೊಂಡಿದೆ. ನಂತರದಲ್ಲಿ ಈ ಶೂ ಬಜಾರ್ ಏನಿದೆ ಅದರ ಒಳಗಡೆಯಿಂದ ಪೈಪ್ನ ನೀರನ್ನು ಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಬೆಂಕಿ ಇಲ್ಲಿವರೆಗೆ ಬಂದು ನಿಂತಿದೆ. ಕಂಪ್ಲೀಟ್ ಹೊತ್ತಿ ಉರಿಯುವುದಂಥದ್ದು ಕೂಡ ಸ್ಟಾಪ್ ಆಗಿದೆ ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಈ ಖಾದರ್ ಬಿಲ್ಡಿಂಗ್ ಏನಿದೆ ಅದೇ ಹೊತ್ತಿ ಉರಿತಾ ಇತ್ತು ಅನ್ನುವಂತಹ ವಿಚಾರದಲ್ಲಿ. ಎದುರುಗಡೆ ಕೂಡ ಶಾಪ್ ಇದೆ, ನೈನಾ ಅನ್ನುವಂಥದ್ದು, ಮತ್ತೆ ಅದು ನ್ಯೂ ಗುಡ್ವಿಲ್ ಫುಟ್ವೇರ್ ಅನ್ನುವಂಥದ್ದು ಕೂಡ ಶಾಪ್ ಇದೆ. ಸೌಭಾಗ್ಯ ಮತ್ತೊಂದು ಶಾಪ್ ಇದೆ. ಇದರ ಹಿಂದ್ಗಡೆ ಕೂಡ ಶಾಪ್ ಇದೆ ಈ ಖಾದರ್ ಬಿಲ್ಡಿಂಗ್ ನಲ್ಲಿ. ಸೊ ಇದಕ್ಕೆ ಯಾವುದೇ ರೀತಿಯ ಹಾನಿ ಆಗಿಲ್ಲ ಅಂತೇಳಿ. ಈ ಶೂ ಬಜಾರ್ ತನಕ ಒಂದಷ್ಟು ಬೆಂಕಿ ಬಂದಿದೆ ಅಂತೇಳಿ. ಅದೇ ರೀತಿ ಒಂದು ವೇಳೆ ರಾತ್ರಿ ಆಗ್ತಾ ಇದ್ರೆ ಖಂಡಿತ ಈ ಖಾದರ್ ಬಿಲ್ಡಿಂಗ್ ಏನಿದೆ ಅದು ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗ್ತಾ ಇತ್ತು. ಬರೀ ಖಾದರ್ ಬಿಲ್ಡಿಂಗ್ ಅಲ್ಲ, ಇದರ ಪಕ್ಕದಲ್ಲೇ ಇರುವಂತಹ ಸಿಟಿ ಬಸ್ ಸ್ಟ್ಯಾಂಡ್ ಕೂಡ ಕಂಪ್ಲೀಟ್ ಆಗಿ ಸುಡ್ತಾ ಇತ್ತು. ಅಥವಾ ಅಲ್ಲಿ ಮಸೀದಿ ಇದೆ, ಮತ್ತೊಂದು ಇದೆ, ಕಂಪ್ಲೀಟ್ ಉಡುಪಿಯೇ ಸುಟ್ಟು ಕರಕಲಾಗ್ತಾ ಇತ್ತು ಒಂದು ವೇಳೆ ರಾತ್ರಿ ಆಗ್ತಾ ಇದ್ರೆ ಅನ್ನುವಂಥ ವಿಚಾರ. ಸ್ಥಳೀಯರು ಹೇಳಿರುವಂಥ ಪ್ರಕಾರ ಇದಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಅಂತೇಳಿ ಸ್ಥಳೀಯರು ಕೂಡ ಹೇಳ್ತಾರೆ. ಶಾರ್ಟ್ ಸರ್ಕ್ಯೂಟ್ ಆದಂಥ ಕಾರಣಕ್ಕಾಗಿ ಇದೆಲ್ಲ ಆಗಿದೆ ಅಂತೇಳಿ. ಫೈರ್ ಆ್ಯಂಡ್ ಸೇಫ್ಟಿ ಮೆಜರ್ಮೆಂಟ್ನ ರೂಲ್ ಏನು ಹೇಳುತ್ತೆ, ಪ್ರತಿದಿನ ಬಂದು ಇವರು ಚೆಕ್ ಮಾಡ್ತಾರ ಅನ್ನುವಂಥ ವಿಚಾರದಲ್ಲಿ. ಈ ಬಿಲ್ಡಿಂಗಿಗೆ ಲೈಸೆನ್ಸ್ ಕೊಡಬೇಕಾದ್ರೆ ಏನಾದರೂ NOC ಕೊಡ್ತೀರಾ ಅಥವಾ ಕಾನೂನನ್ನು ಪಾಲನೆ ಮಾಡಿ ಕೊಡ್ತೀರಾ ಅನ್ನುವಂಥ ವಿಚಾರದಲ್ಲಿ. ಯಾಕೆ ಈ ರೀತಿ ಆಗ್ತಾ ಇದೆ? ಇಡೀ ಬಿಲ್ಡಿಂಗೇ ಒತ್ತಿ ಉರಿತಾ ಇದ್ರೆ ಅಥವಾ ಇಡೀ ಉಡುಪಿಯೇ ಒತ್ತಿ ಉರಿತಾ ಇದ್ರೆ ಯಾರು ಹೊಣೆಗಾರರು ಅನ್ನುವಂಥ ವಿಚಾರದಲ್ಲಿ MLAಗಳು ಬರ್ತಾರೆ ಅಥವಾ DC ಅವರು ಬರ್ತಾರೆ, ಫೈರ್ ಆ್ಯಂಡ್ ಸೇಫ್ಟಿ ಅವರು ಬರ್ತಾರೆ, ತನಿಖೆ ನಡೀತಾ ಇದೆ, ತನಿಖೆ ಮಾಡ್ತೀವಿ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ಆದರೆ ಯಾವ ಕಾರಣಕ್ಕೆ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಯಾರೂ ಕೂಡ ಹೇಳೋದಿಲ್ಲ. ಏನು ಪ್ರಿಕಾಷನ್ಸ್ ತಗೊಂಡಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳೋದಿಲ್ಲ. ಇದೆಲ್ಲ ಅನಾಹುತ ಆದ ತಕ್ಷಣ ಫೈರ್ ಆ್ಯಂಡ್ ಸೇಫ್ಟಿ ಅವರು ಬರ್ತಾರೆ, ಎಲ್ಲನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ಬಟ್ ಪ್ರಿಕಾಷನ್ಸ್ ಏನು ತಗೊಳ್ತಾ ಇದ್ದಾರೆ? ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದು ಯಾಕೆ? ಅವರಿಗೆ ಸಂಬಳ ಕೊಡುವಂಥದ್ದು ಯಾಕೆ? ಅಲ್ಲಿ ಜನ ಇಡುವಂಥದ್ದು ಯಾಕೆ? ಪ್ರತಿ ಬಿಲ್ಡಿಂಗಿಗೆ ಹೋಗಿ ಚೆಕ್ ಕೂಡ ಮಾಡಬೇಕು. ಈ ರೀತಿಯಾಗಿ ಎಷ್ಟು ಲೂಪೋಲ್ ಇದೆ, ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಸಂಭವ ಇದೆಯಾ ಮುಂದಿನ ದಿನಗಳಲ್ಲಿ ಅನ್ನುವಂಥ ವಿಚಾರದಲ್ಲೂ ಕೂಡ ಇವರು ಚೆಕ್ ಮಾಡಬೇಕು. ಇಷ್ಟೆಲ್ಲ ನಷ್ಟ ಆಗಿದೆ. ಈಗ 5-6 ಅಂಗಡಿಗಳು ಕೂಡ ನಷ್ಟ ಆಗಿದೆ. ಯಾರು ಹೊಣೆ? ಈಗ ಯಾರು ಹೊಣೆಯನ್ನು ಹೊರ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಕೇಳ್ತಾ ಇರುವಂಥದ್ದು. DC ಅವರು ಇದ್ದಾರೆ, ತಹಸೀಲ್ದಾರ್ ಅವರು ಇದ್ದಾರೆ, ತಾಲೂಕು ಇದೆ, ಫೈರ್ ಆ್ಯಂಡ್ ಸೇಫ್ಟಿ ಇದೆ, MD ಅವರು ಇದ್ದಾರೆ, JE ಅವರಿದ್ದಾರೆ, AE ಅವರಿದ್ದಾರೆ. ಏನಾದರೂ ಅನಾಹುತ ಆದಾಗ ಬಂದು ಹೋಗುವಂಥದ್ದು ಅಲ್ಲ, ಅನಾಹುತ ಆಗೋಕ್ಕಿಂತ ಮುಂಚೆನೇ ಏನಾದರೂ ತೊಂದರೆ ಇದೆಯಾ ಅಂತೇಳಿ ಚೆಕ್ ಮಾಡಬೇಕಲ್ವಾ? ಇಷ್ಟು ತಾಪಮಾನ ಇದೆ, ಎಷ್ಟು ಬಿಸಿಲಿದೆ, ಇಲ್ಲಿ ಪಕ್ಕದಲ್ಲೇ ಒಂದು ಟ್ರಾನ್ಸ್ಫಾರ್ಮರ್ ಕಂಬ ಕೂಡ ಇದೆ. ಆ ಕಂಬ ಏನಾದರೂ ಬೆಂಕಿ ತಗೊಳ್ತಾ ಇದ್ರೆ ಅಥವಾ ಆ ಕಂಬ ಏನಾದರೂ ಬ್ಲಾಸ್ಟ್ ಆಗ್ತಾ ಇದ್ರೆ ಏನು ಪರಿಸ್ಥಿತಿ ಅಂತೇಳಿ ಬಂದಾಗ ಬರ್ತೀರಿ. ಈ ಥರ ಆಗಿದೆ, ಇದಕ್ಕೆ ಪರಿಹಾರ ಏನು ಅಂತೇಳಿ ನೋಡ್ತೀವಿ. ಅವರನ್ನು ದೂರುವಂಥದ್ದು, ಇವರನ್ನು ದೂರುವಂಥದ್ದು ಮಾಡ್ತೀರಿ. ಬಟ್ ಇದು ಆಗದಾಗ ಏನು ಪ್ರಿಕಾಷನ್ಸ್ ತೆಗೆದುಕೊಳ್ತಾ ಇದ್ದೀರಿ? ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲ ಬಂದಾಗ ಒಂದಷ್ಟು ಬ್ಲಾಕ್, ಅದು ಇದು. ಈ ಟೈಮಲ್ಲಿ ಮಳೆಗಾಲಕ್ಕೆ ಏನು ಪ್ರಿಕಾಷನ್ಸ್ ತಗೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಅದನ್ನು ತಗೊಳ್ಳೋದಿಲ್ಲ. ಮಳೆಗಾಲಕ್ಕೆ ಆದರೆ ಅನಾಹುತ ಆದರೆ ಅನಂತರದಲ್ಲಿ ಬರ್ತೀರಿ. ಈ ಥರ ಅನಾಹುತ ಆಗಿದೆ, ಸರ್ಕಾರ ಹತ್ರ ಮಾತಾಡ್ತೀವಿ, ಫಂಡಿಂಗ್ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ. ಬಟ್ ಪ್ರಿಕಾಷನ್ಸ್ ತಗೊಳ್ಳೋಕೆ ಯಾರೂ ಕೂಡ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಜನರು ಬ್ಯುಸಿ ಆಗಿರ್ತಾರೆ ತಮ್ಮ ವರ್ಕಲ್ಲಿ. MLAಗಳನ್ನು ಆಯ್ಕೆ ಮಾಡುವಂಥದ್ದು ಯಾಕೆ? DC ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವರಾಗಿರ್ಬೋದು, ಇವರುಗಳು ಇರುವಂಥದ್ದು ಯಾಕೆ? ಇವರುಗಳಿಗೆ ಗೌರ್ಮೆಂಟಿಂದ ಸಂಬಳ ಕೊಡುವಂಥದ್ದು ಯಾಕೆ? ಇದನ್ನೆಲ್ಲ ನೋಡಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಟ್ಯಾಕ್ಸನ್ನು ಪೇ ಮಾಡಿ ಸಂಬಳವನ್ನು ಕೂಡ ಕೊಡ್ತೀವಿ. ಬಟ್ ಏನು ಮಾಡಿದ್ದಾರೆ? ಫೈರ್ ಆ್ಯಂಡ್ ಸೇಫ್ಟಿಯ ರೂಲ್ ಏನಿದೆ? ಇವರಿಗೆ ಟ್ರೈನಿಂಗ್ ಯಾಕೆ ಕೊಡುವಂಥದ್ದು? ಬರಬೇಕಾದ್ರೆ ಇಲ್ಲಿ ಅರ್ಧ ಟ್ಯಾಂಕ್ ನೀರಿತ್ತಂತೆ, ಅರ್ಧ ಟ್ಯಾಂಕ್ ನೀರಿತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಪಟ್ವಿ ನಾವು. 1 ಅವರ್ ಬರುವಾಗ ಫೈರ್ ಆ್ಯಂಡ್ ಸೇಫ್ಟಿ ಅವರು ಲೇಟ್ ಆಗಿದೆ, ಅಗ್ನಿಶಾಮಕ ದಳದವರು ಯಾಕೆ ಲೇಟ್ ಆಗಿರುವಂಥದ್ದು? ಏನು ಕಾರಣ ಇದಕ್ಕೆ? ಇದನ್ನು ಕೇಳಿದರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇವರುಗಳು ಒಂದೇ ಇರುವಂಥದ್ದು, ಹಾಗಾಗಿ ಆಗಿದೆ ಅನ್ನುವಂಥ ವಿಚಾರದಲ್ಲಿ. ಒಂದೇ ಇದ್ರೂ ಬರುವಾಗ ಅರ್ಧ ಟ್ಯಾಂಕ್ ಬಂದಿದೆ ರೀ.
ಯಾರು ಕಾರಣ? ಇಡೀ ಉಡುಪಿಯ ಒತ್ತಿ ಉರಿತಾ ಇದ್ರೆ ಯಾರು ಇದನ್ನು ನಷ್ಟವನ್ನು ಭರಿಸುವವರು? ಸೊ ಹಾಗಾಗಿ ಇವರುಗಳಿಗೆ ಎಚ್ಚೆತ್ತುಕೊಳ್ಳುವಾಗೆ ಉಡುಪಿಯ ಜನರು ಪ್ರಜ್ಞಾವಂತರು, ಬುದ್ಧಿವಂತರು ಅಂತೇಳಿ ಹೇಳ್ತೀವಿ. ಪ್ರಶ್ನೆ ಮಾಡಲೇಬೇಕು, ಇವರುಗಳಿಗೆ ಕೆಲಸ ಕೊಡಲೇಬೇಕು. ಇವರು ಕೆಲಸದಾಳುಗಳು, ಅಧಿಕಾರಿ ಆಗಿರ್ಬೋದು, MLA ಆಗಿರ್ಬೋದು, ಯಾರು ಕೂಡ ಆಗಿರ್ಬೋದು, ಇವರು ನಮ್ಮ ಕೆಲಸದಾಳುಗಳು, ಇವರ ಹತ್ರ ಕೆಲಸವನ್ನು ಮಾಡಿಸ್ಬೇಕು ಅನ್ನುವಂಥ ವಿಚಾರದಲ್ಲಿ ಎದುರುಗಡೆಗೆ ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಸೊ ಅಲ್ಲಿ ಬಸ್ಗಳು ಕೂಡ ನಿಂತಿರುವಂಥದ್ದನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ಅಂತ ಹೇಳಿದ್ರೆ ಎದುರುಗಡೆಗೆ ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ ಇರುವಂಥದ್ದು, ಪಕ್ಕದಲ್ಲೇ ಇರುವಂಥದ್ದು. ಸೊ ಒಂದು ವೇಳೆ ಬೆಂಕಿ ಜಾಸ್ತಿಯಾಗಿ ಹಬ್ತಾ ಇದ್ದರೆ, ರಾತ್ರಿ ಪೂರ್ತಿ ಒಂದು ವೇಳೆ ಬೆಂಕಿ ಹಬ್ತಾ ಇದ್ದರೆ ಖಂಡಿತವಾಗ್ಲೂ ಸಿಟಿ ಬಸ್ ಸ್ಟ್ಯಾಂಡ್ ಕೂಡ ಹೊತ್ತಿ ಹುರಿತಾ ಇತ್ತು. ಅದರ ಪಕ್ಕದಲ್ಲೇ ಇರುವಂಥದ್ದು ಖಾದರ್ ಬಿಲ್ಡಿಂಗ್ ಅಂತೇಳಿ. ಅದರ ಪಕ್ಕದಲ್ಲೇ ಒಂದು 500 ಮೀಟರ್ ದೂರದಲ್ಲಿ ಇರುವಂಥದ್ದು ಈ ವಿಹಾರ, ಭಾಸ್ಕರ್ ವಿಹಾರ ಅನ್ನುವಂಥ ಲಾಡ್ಜ್ ಕೂಡ ಇದೆ. ಎಷ್ಟು ದೊಡ್ಡದಾಗಿದೆ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಗಮನಿಸಿ. ಅಂತ ಹೇಳಿದ್ರೆ ಇದಕ್ಕೆ ಬೆಂಕಿ ತಗುಲ್ತಾ ಇದ್ರೆ, ಅದಕ್ಕೆ ಒಂದು ವೇಳೆ ಬೆಂಕಿ ಹತ್ತಾ ಇದ್ರೆ ಯಾವ ರೀತಿಯಾಗಿ ಹಬ್ಬಿ ಉರಿತಾ ಇತ್ತು ಉಡುಪಿ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಬಿಲ್ಡಿಂಗ್ಗಳಿಗೆ ಇನ್ಶೂರೆನ್ಸ್ ಅನ್ನು ಕೂಡ ಮಾಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಇದಕ್ಕೆ ಬರ್ತೀರಿ ನೀವು, MLA ಆಗಿರ್ಬೋದು ಅಥವಾ DC ಆಗಿರ್ಬೋದು ಅಥವಾ ಅಧಿಕಾರಿಗಳು ಬರ್ತೀರಿ, ಇದರ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅನ್ನುವಂಥ ವಿಚಾರದಲ್ಲಿ ಹೇಳ್ತೀರಿ. ಬಟ್ ಇದಕ್ಕೆ ಯಾವ ರೀತಿಯಾಗಿ ಪ್ರಿಕಾಷನ್ ಅನ್ನು ತಗೊಳ್ತೀರಿ ನೀವು? ಇಷ್ಟು ಅಧಿಕಾರಿಗಳು ಬಂದು ಯಾವ ರೀತಿಯಾಗಿ ಲೈಸೆನ್ಸ್ ಇದೆಯಾ, ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಸಂಭವ ಇದೆಯಾ ಅಂತೇಳಿ ಏನಾದರೂ ನೋಡ್ತೀರಾ ಅಂತೇಳಿ. ಖಂಡಿತವಾಗ್ಲೂ ಇದನ್ನು ಕೂಡ ಮಾಡಬೇಕು. ಬರೀ ನೀವು ಕಾಟಾಚಾರಕ್ಕೆ ಅಧಿಕಾರಿಗಳು ಆಗಿರ್ಬೋದು, ರಾಜಕೀಯ ವ್ಯಕ್ತಿಗಳು ಇರುವಂಥದ್ದು ಅಲ್ಲ, ಜನರಿಗೆ ನ್ಯಾಯ ಒದಗಿಸುವುದು ಕೂಡ ನಿಮ್ಮದು ಕರ್ತವ್ಯ. ಇಲ್ಲಿ ಆದ ನಷ್ಟಗಳ ಬಗ್ಗೆ ಸರ್ಕಾರದಿಂದ ಗರಿಷ್ಠ ಏನೆಲ್ಲ ಪರಿಹಾರ ಒದಗಿಸಲಿಕ್ಕಾಗ್ತದ ಬಗ್ಗೆ ಈಗಾಗಲೇ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದೆ. ನಿನ್ನೆ ತಾನೇ DC ಅವರ ಹತ್ರ ಅದೇ ರೀತಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ತಕ್ಷಣ ಯಾಕೆಂದೇಳಿದರೆ ಪರಿಹಾರಕ್ಕಿಂತ ಮೊದಲು ಇಲ್ಲಿಂದ ನಷ್ಟಗಳಾಗುವುದನ್ನು ಕಡಿಮೆ ಮಾಡುವ ದೃಷ್ಟಿಯಲ್ಲಿ ಅವರಿಗೆ ಸೂಚನೆಗಳನ್ನು ನೀಡಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಫೈರ್ ಸರ್ವಿಸ್ನ ಒಂದು ವ್ಯವಸ್ಥೆಗಳನ್ನು ಇನ್ನಷ್ಟು ಹೆಚ್ಚಿಸುವಂತಹ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಒಟ್ಟಾರೆ ನಿನ್ನೆ ನಮ್ಮ ಇಲಾಖೆಯ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ನಾವು ಎಡವಿದ್ದೇವೆ ಅಂತ ಕಾಣ್ತದೆ. ಯಾಕಂತೇಳಿದರೆ ಇರುವಂಥ ಫೈರ್ ಸರ್ವಿಸ್ ಮಿಷಿನ್ಗಳು ಇವತ್ತು ಕ್ಲಪ್ತ ಸಮಯಕ್ಕೆ ಸರಿಯಾಗಿ ಅದರ ಸೇವೆಯನ್ನು ಒದಗಿಸಲಿಕ್ಕೆ ಆಗ್ತಿಲ್ಲ. ಯಾಕೆಂದರೆ ಉಡುಪಿಯಲ್ಲಿ ಇರುವಂಥದ್ದು ಆ ಫೈರ್ ಸರ್ವಿಸ್ನ ಮಿಷಿನ್ಸ್ಗಳ ವೆಹಿಕಲ್ಗಳು ಇವತ್ತು ಔಟ್ಡೇಟೆಡ್ ಆಗಿದೆ. ಅದರಲ್ಲಿ ನೀರು ತುಂಬಿಸಿ ಇಲ್ಲಿ ಬರುವಾಗ ಸಾಧಾರಣ ಅರ್ಧ ಮುಕ್ಕಾಲು ಗಂಟೆ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರಲಿಕ್ಕೆ ತಗೊಳ್ತುಂಟು. ಮಣಿಪಾಲ್ ಅಂತ ಪ್ರದೇಶಗಳಿಗೆ ಆ ರೋಡಲ್ಲಿ ಅಪ್ಪು ಏರಿದ ಭಾಗದಲ್ಲಿ ಅದು ಪುಲ್ಲಿಂಗ್ ಆದ್ರ ಪವರ್ಗಳಿಲ್ಲ.